ಡಿಕ್ಕಿ ಅಪಘಾತದಲ್ಲಿ ಪಾದಚಾರಿಗೆ ಗಂಭೀರ ಗಾಯ ಹಿನ್ನೆಲೆ ಕೋರ್ಟ್ ಆದೇಶದ ಮೇರೆಗೆ ಕೆಕೆಆರ್ಟಿಸಿ ಬಸ್ ಜಪ್ತಿ. ನಗರದಲ್ಲಿ ಹಿರಿಯ ನ್ಯಾಯವಾದಿ ಡಿ ಮಹದೇವಪ್ಪ 2022ರಲ್ಲಿ ತನ್ನಿಂತಾನೇ ಕೆಲಸದ ನಿಮಿತ್ತ ಹೋಗ್ತಿದ್ದ ಪಾದಚಾರಿಯೊಬ್ಬರಿಗೆ ಕೆಕೆಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕಟ್ಟಳ್ಳಿ ಮೂಲದ ವ್ಯಕ್ತಿಯೊಬ್ಬರು ಗಂಭೀರ ಗಾಯಗೊಂಡು ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಕೋರ್ಟ್ ಪರಿಹಾರಕ್ಕಾಗಿ ಆದೇಶ ನೀಡಿದರೂ ಕೂಡ ಸಕಾಲಕ್ಕೆ ಪರಿಹಾರವನ್ನು ಪಾವತಿಸದೆ ಅನಗತ್ಯವಾಗಿ ತೊಂದರೆ ನೀಡುತ್ತಿರುವ ಕಾರಣ ಕೋರ್ಟ್ ಪುನಃ ಗಂಭೀರ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಆದೇಶಿಸಿದ್ದು, ಆ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಕೆಕೆಆರ್ಟಿಸಿ ಬಸ್ಸನ್ನು ಜಪ್ತಿ ಮಾಡಲಾಗಿದೆ ಅಂತ ಹಿರಿಯ ನ್ಯಾಯವಾದಿ ಡಿ ಮಹದೇವಪ್ಪ ಅವರು ಶುಕ್ರವಾರ ಸಂಜೆ ಸುದ್ದಿಗಾರರಿಗೆ ತಿಳಿಸಿದರು. ಈ ವೇಳೆ LV ನಂದಿ, ಕೋರ್ಟ್ ಬೆಲೀಫ್ ಧನರಾಜ್ ಮತ್ತಿತರರು ಹಾಜರಿದ್ದರು. ಈ ಬಸ್ಸು ಜಪ್ತಿ ಮಾಡಿದ್ದು KSRTC ಡಿಪಾರ್ಟ್ಮೆಂಟ್ 2022ರಲ್ಲಿ ಆಕ್ಸಿಡೆಂಟ್ ಆಗಿದೆ. ಇದು 2022ರಲ್ಲಿ ಆಕ್ಸಿಡೆಂಟ್ ಆಗಿ ಕೆಳಗಿನ ಕೋರ್ಟ್ನಲ್ಲಿ ಕೇಸ್ ಮುಗಿದು ಮತ್ತು ಹೈಕೋರ್ಟಿಗೆ ಹೋಗಿದ್ದ ಮ್ಯಾಟ್ರ್. ಹೈಕೋರ್ಟ್ನಾಗ ಕೇಸ್ ಮುಗಿದು 2-3 ವರ್ಷ ಐತಿ. ಈಗ ಆದರೂ ಕೂಡ ಅವ್ರು ಏನು ಮಾಡಿದ್ರೆ 10 ಲಕ್ಷ ರೂಪಾಯಿ ಟೋಟಲ್ ಅವಾರ್ಡ್ ಅಮೌಂಟ್ ಅದ ಬಡ್ಡಿಯಲ್ಲಿ ಹಿಡಿದು 5 ಲಕ್ಷ ರೂಪಾಯಿ ಕೊಟ್ಟು ಏನು ಮಾಡಿದ್ರೆ 6 ತಿಂಗಳ ಮೊದಲು ಬಿಡ್ಸ್ಕೊಂಡು ಹೋಗ್ಯಾರ ಈ ಗಾಡಿ. KSRTC ಅವರು ಅಂಡರ್ಟೇಕಿಂಗ್ ತೊಗೊಂಡ್ರೆ ಅವ್ರು ಏನಂತ ತೊಗೊಂಡ್ರೆ, ನಾವು ವಿತಿನ್ 1 ವೀಕ್ದಾಗ ರಿಮೈನಿಂಗ್ ಅಮೌಂಟ್ ಕಟ್ತೀವಿ ಅಂತೇಳಿ. ಎಷ್ಟು ರಿಮೈನಿಂಗ್ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ 6 ತಿಂಗಳು ಹಿಡಿದು ರಿಕ್ವೆಸ್ಟ್ ಮಾಡ್ತಾ ಹೋಗಿದ್ದೀವಿ. ಈವನ್ ಪರ್ಸ್ನಲಿ ಅವ್ರು KSRTC DGO ಭೇಟಿ ಮಾಡೀನಿ, ನಾನು ಸ್ವತಃ ಭೇಟಿ ಮಾಡೀನಿ. ಆದ್ರೆ ಲಾ ಡಿಪಾರ್ಟ್ಮೆಂಟ್ದ್ರೂ ಭೇಟಿ ಮಾಡಿದ್ದೆವು. ಈಗ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ. ಆಲ್ರೆಡಿ ಅವ್ರಿಗೆ ಏನಂತ ಅಂತಾರೆ, ಕೋರ್ಟಿನ ಬಗ್ಗೆ ಆಯಿತು, ಹೈಕೋರ್ಟ್ ಆಯಿತು, ಸಿವಿಲ್ ಕೋರ್ಟ್ ಆಯಿತು, ಯಾವ ಕೋರ್ಟಿನ ಬಗ್ಗೆ ಅವ್ರು ರೆಸ್ಪೆಕ್ಟ್ ಇಲ್ಲ, ರಿಗಾರ್ಡ್ ಇಲ್ಲ. ಅವ್ರು ಇದು ಮಾಡ್ತಾಯಿದ್ದಾರೆ, ನೆಗ್ಲಿಜೆನ್ಸಿ ಮಾಡ್ತಾಯಿದ್ದಾರೆ. ಅದಕ್ಕೆ ಇನ್ನೊಂದು ಏನು ಮಾಡಿದ್ದಾರೆ ನಮ್ಮ ಸರ್ಕಾರದವರು ಸರ್ ಅಂದರೆ ಎಲ್ಲ ಫ್ರೀ ಕೊಡ್ಲತ್ತಾರ. ಅಕ್ಕಿ ತೊಗೋರಿ, ಗೋಧಿ ತೊಗೋರಿ, ಬಸ್ ತೊಗೋರಿ, ಎಲ್ಲ ಫ್ರೀ. ಆದ್ರೆ ಈ ಸರ್ಕಾರದಲ್ಲಿ ಆಕ್ಸಿಡೆಂಟ್ ಆಗಿ ಬಸ್ಸಿಂದ ಕಂಪನಿ ಪರಿಹಾರ ಕೊಡ್ಲಾಕ ಬರ್ತೀರಿ, ಇವ್ರು ಎಂದೂ ರೆಡಿ ಆಗಿಲ್ಲ. ಅಂದರೆ ಅದಕ್ಕೆ ಲಾಸ್ಟಿಗೆ ನಾವೇನು ಮಾಡಿದ್ದೇವೆ ಅಂತಂದ್ರೆ, EP ನಂಬರ್ ಅದೆಷ್ಟು 22/25 EP ನಂಬರ್ದು ಇದು ಆಕ್ಸಿಡೆಂಟ್ ಆಗಿ 2022ನಲ್ಲಿ. ಅದ್ರ ಪ್ರಕಾರ ಏನಂದ್ರೆ ನಮ್ಮದು ಸಿವಿಲ್ ಸೀನಿಯರ್ ಡಿವಿಷನ್ ಏನು ಮಾಡಿದ್ದಾರೆ ಅಂತ ಇದಕ್ಕೆ ಅಟ್ಯಾಚ್ಮೆಂಟ್ ಜಪ್ತಿ ಮಾಡಿ ಅಂತ ಆರ್ಡರ್ ಮಾಡ್ಯಾರ. ಅವರು ಆರ್ಡರ್ ಪ್ರಕಾರ ಏನು ಮಾಡಿದೆವು ಅಂತ ಇವತ್ತು ಬಸ್ ಸ್ಟ್ಯಾಂಡ್ನಿಂದ ಈ ಬಸ್ಸಿಗೆ ಜಪ್ತಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೆವು. ಅವರು ಎಲ್ಲಿ ತನಕ ನಮಗೆ ಅಮೌಂಟ್ ಕಟ್ಟಲು ಅಲ್ಲಿವರೆಗೆ ಇದು ಕೋರ್ಟ್ ಅಂಡರ್ ಕಸ್ಟಡಿ, ಕೋರ್ಟ್ ಕಸ್ಟಡಿ ಒಳಗೆ ಇರ್ತದೆ ಈ ಬಸ್ಸು. ಏನು ಘಟನೆ ಏನಾಗಿತ್ತು? ಘಟನೆ ಎಲ್ಲಿಂದಾಗಿತ್ತು 1922ರಲ್ಲಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಕಾಲು ಡಿಸೆಬಿಲಿಟಿ ಆಗಿತ್ತು. ಅದು ಪರ್ಸೆಂಟೇಜ್ ಡಿಸೆಬಿಲಿಟಿ 2022ರಲ್ಲಿ. ಆದ್ರೆ ಇವತ್ತು 4 ವರ್ಷ ಆಯಿತು, 4-5 ವರ್ಷ ಆಯಿತು. ಇವತ್ತಿನೂ ಪೇಮೆಂಟ್ ಕೊಡೋಕೆ ರೆಡಿ ಇಲ್ಲ ಅವರು. ಮತ್ತು ಇದರ ಇನ್ನೊಂದು ಇಂಪಾರ್ಟೆಂಟ್ ಏನದ, ಮೊದಲು ಅಂಡರ್ಟೇಕಿಂಗ್ ತೊಗೊಂಡ್ರೆ ಇವರೇ ಕೋರ್ಟಿಗೆ ಬಂದು ಏನಂತ ಹೇಳ್ಯಾರ, ಅರ್ಧ ಅಮೌಂಟ್ ಕಟ್ಟಿ ಬಸ್ ಬಿಡಿಸ್ಕೊಂಡು ಹೋಗ್ಯಾರ. ಮೊದಲು 5 ದಿವಸ ಪಾರ್ಕಿಂಗ್ ಇತ್ತಿದ್ದು. ಮತ್ತು ಈಗ ಮತ್ತೆ ಏನಂತಾರೆ ಅಮೌಂಟ್ ಕೊಡ್ಲಿಕ್ಕೆ ಮತ್ತು 1 ವೀಕ್ ಅಂತೇಳಿ ಮತ್ತೆ 6 ತಿಂಗಳಾಯ್ತು. ಅದಕ್ಕೆ ಈ ಸಂದರ್ಭದಾಗ ಏನಪ್ಪ ಅಂದ್ರೆ ಇದು ಆ್ಯಕ್ಚುಲಿ ನಾವು DCಗೆ ಅರೆಸ್ಟ್ ಮಾಡಬೇಕು, ಎಲ್ಲ ಆಫೀಸರಿಗೆ ಅರೆಸ್ಟ್ ಮಾಡಬೇಕಿದು. ನಮ್ಮ ಡೈರೆಕ್ಟ್ ಕೋರ್ಟಿಗೆ ಪವರ್ಸ್ ಅವ. ಈ ಒಂದು ಬಸ್ಸಿಗೆ ಅಟ್ಯಾಚ್ಮೆಂಟ್ ಮಾಡೋದಕ್ಕಿಂತ DCಗೂ ಅರೆಸ್ಟ್ ಮಾಡ್ಲಿಕ್ಕೆ ನಮ್ಮ ಕೋರ್ಟಿಗೆ ಪವರ್ಸ್ ಅವ. ಇದೊಂದು ಸಲ ನೋಡ್ತೀವಿ, ಇದೊಂದು ಸಲ ಬಸ್ ತರ್ತೀವಿ. ಮುಂದಿನ ಸಲ ಏನಿಲ್ಲ DCಗೆ ಅರೆಸ್ಟ್ ಮಾಡಿ ನಾವು ಕೋರ್ಟಿಗೆ ತರ್ತೀವಿ. ಈಗ ಅದೇನದು ಇಂಜೂರ್ಡ್ ಪರ್ಸನ್ ಏನು ಇದು ಅದ? ಇಂಜೂರ್ಡ್ ಪರ್ಸನ್ ಇದ್ರೂ ಕೂಡ ಅವ್ನಿಗೆ ಏನದ ಡೇ ಟು ಡೇ ಅಡ್ಡಾಡ್ಲಿಕ್ಕೆ ನ್ಯಾಚುರಲ್ ಕಾರ್ ಮಾಡ್ಲಿಕ್ಕೆಲ್ಲ ಡಿಫಿಕಲ್ಟಿ ಇದೆ. ಅದಕ್ಕೆ ಒಂದು ಮೆಡಿಕಲ್ ಪರ್ಪಸ್ ಅಮೌಂಟ್ ಬೇಕಾಗ್ಯದ. ಏನು ಸರ್ ಅದು? ಸುಪ್ರೀತ್. ಯಾವರು? ಕಟ್ಟಳಿದ್ದು, ಇದೇ ಕಟ್ಟಳಿ.